ಬಸವಣ್ಣನೇ ಪರಮ ಬಂಧು ಎನಿಗೆ ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ಬಸವಾದಿ ಪ್ರಮಥರನ್ನ ಎನ್ನವರು ಮಂದಿರದಲ್ಲಿ ಧ್ಯಾನಿಸಿ ಪೂಜ್ಯ ಉಭಯ ಶ್ರೀಗಳವರಿಗೆ ವಂದಿಸುತ್ತ, ಪೂಜ್ಯರು ಶಿವಾನುಭವಚರವರರು ತತ್ವನಿಷ್ಠರು ಡಾಕ್ಟರ್ ಮಹಂತಪ್ಪಗಳ ಶ್ರೀಚರಣಕ್ಕೆ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸಿ, ಇಂದು ಈ ರವಕವಿ ಪಟ್ಟಣದಲ್ಲಿ ಲಿಂಗೈಕ್ಯ ಶ್ರೀ ಮಡಿವಾಳಪ್ಪ ವೀರಪ್ಪ ಪಟ್ಟಣಿಯವರ 75ನೇ ವಾರ್ಷಿಕೋತ್ಸವ ಹಾಗೂ ಎಲ್ಲ ಅಂಗಸಂಸ್ಥೆಗಳ ವಾರ್ಷಿಕೋತ್ಸವ ಮತ್ತು ಇಂದು ಮುಖ್ಯವಾಗಿ ಬಾಲಕಿಯರ ಪ್ರೌಢಶಾಲೆ ಈ ಒಂದು ವಿದ್ಯಾರ್ಥಿಗಳ ಬಹುಮಾನ ವಿತರಣಾ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಶ್ರೀ B.M. ಮೆಂಡಿಗೇರಿ ಗುರುಗಳು, ಚೇರ್ಮನ್ ದಿ ಎಜುಕೇಶನ್ ಸೊಸೈಟಿ ರವಕವಿ, ಇವರೆಲ್ಲರೂ ಕೂಡ ಶರಣಾರ್ಥಿಗಳನ್ನು ಸಲ್ಲಿಸಿ, ಇಲ್ಲಿಯವರೆಗೂ ತಮ್ಮ ಅನುಭವವನ್ನು ನೀಡಿ ಮಕ್ಕಳು ಯಾವ ರೀತಿ ಶಿಕ್ಷಣವನ್ನು ಪಡಿಬೇಕು, ಪಾಲಕರ ಕರ್ತವ್ಯ ಏನು, ಅವರು ಯಾವ ರೀತಿ ಕರ್ತವ್ಯ ನಿರ್ವಹಿಸಬೇಕು ಅನ್ನುವಂತಹ ಒಂದು ಮಾರ್ಗದರ್ಶನವನ್ನು ಮಾಡಿದಂತಹ ನೋಡ್ರಿ ಸಾದಾ ಸೀದಾ ತುಂಬಿದ ಕೊಡ ಅಂದ್ರೆ ಹಿಂಗಿರ್ತದಂತ ಅಂದ್ರ ಯಾವತ್ತೂ ಬೈದಾಡಂಗಿಲ್ಲ. ಅಂತ ಒಂದು ಶರಣರು ನಮ್ಮ ಸಂಸ್ಥೆಗೆ ಏನ್ ಮಾಡ್ಯಾರ, ಕಾಣಿಕೆಗಳನ್ನ ಕೊಡ್ತಾ ಇದ್ದಾರೆ. ಅವ್ರು ನೋಡಿದ್ರ ಅವ್ರ ಕಡೆ ರೊಕ್ಕ ಐತಿಲ್ಲ ಅನ್ನೋಂಗದಾರ. ಅವರು ಅಷ್ಟೊಂದು ಸರಳ ವ್ಯಕ್ತಿಗಳು. ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಸ್ಥಾನ ವಹಿಸಿ ತಮ್ಮೆಲ್ಲರಿಗೂ ಮಾರ್ಗದರ್ಶನ ನೀಡಿದಂತಹ ಗುರುಗಳಿಗೆ ಶರಣಾರ್ಥಿಗಳನ್ನು ಸಲ್ಲಿಸಿ, ಹಾಗೂ ಕೊಣ್ಣೂರು ವಲಯದ ಶ್ರೀ S.A. ಕೊಕ್ಕಟ್ನೂರ್ ಸರ್ ಅವರಿಗೆ ಶರಣಾರ್ಥಿಯನ್ನು ಸಲ್ಲಿಸಿ, ಹಾಗೂ ಈ ಶಾಲೆಯ ಮುಖ್ಯ ಗುರುಗಳಾದಂತಹ ಹಾಗೂ ನಮ್ಮವರೇ ಆದಂತಹ ಪ್ರತಾಪ್ ಸರ್ ಅವರಿಗೆ ಶರಣಾರ್ಥಿಯನ್ನು ಸಲ್ಲಿಸಿ, ಹಾಗೂ ಎಲ್ಲ ಅಂಗಸಂಸ್ಥೆಯ ಮುಖ್ಯ ಗುರುಗಳು ಹಾಗೂ ಗುರುಮಾತೆಯರಲ್ಲಿಯೂ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸಿ, ಈಗಾಗಲೇ ಈ ಶಾಲೆಯಲ್ಲಿ ಒಂದು ವೃತ್ತಿಯನ್ನು ಆರಂಭಿಸಿ ಸೇವಾ ವೃತ್ತಿಯನ್ನು ಹೊಂದಿದಂತಹ ಎಲ್ಲ ನಮ್ಮ ಶಿಕ್ಷಕ ವೃಂದದವರಲ್ಲಿಯೂ ಹಾಗೂ ಮುದ್ದು ವಿದ್ಯಾರ್ಥಿನಿಯರಿಗೂ ಅನಂತ ಶರಣಾರ್ಥಿಗಳು. ಬಹಳ ಸಂತೋಷ ನೋಡಿದ್ರೆ ಬಹಳ ಸಂತೋಷ ಅನಿಸ್ತದೆ. ಸಂತೋಷ ಆದಾಗ ಮಾತು ಬರಂಗಿಲ್ಲಂತ, ದುಃಖ ಆದಾಗೂ ಮಾತು ಬರಂಗಿಲ್ಲಂತ. ಹಂಗ ಸಂತೋಷವನ್ನ ಅನುಭವಿಸಿದ ಬಹಳ ಒಂದು ಸಂತೋಷ. ಯಾಕಂದ್ರೆ ನಮ್ಗ ರವಕವಿ ಚಿರಪರಿಚಿತ, ಸುಮಾರು 25 ವರ್ಷಗಳ ಪರಿಚಯ. ಇಲ್ಲೆಲ್ಲ ನಾವೇನ್ ಮಾಡ್ತಿದ್ವಿ, ಪ್ರತಿಭಾ ಕಾರಂಜಿಗಾಗಲಿ ಆಟೋಟಗಳಿಗಾಗಲಿ ಎಲ್ಲ ಭಾಗವಹಿಸ್ತಿದ್ವಿ. ಎಲ್ಲ ಗುರುಮಾತೆಯರಾಗ್ಲಿ ಶಿಕ್ಷಕರಾಗಲಿ ಎಲ್ಲ ಪರಿಚಯಿಸ್ತಾರೆ. ಅಂತ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಪ್ರತಾಪ್ ಗುರುಗಳು ನಮ್ಮನ್ನ ಗುರುತಿಸಿ ತಮ್ಮೆಲ್ಲರ ಒಂದು ದರ್ಶನ ಮಾಡಿಸೋದಕ್ಕಾಗಿ ನಮ್ಮನ್ನ ಈ ಕಾರ್ಯಕ್ರಮಕ್ಕೆ ಕರೆಸಿದ್ದಾರೆ. ಅವರಿಗೂ ಕೂಡ ಮತ್ತೊಮ್ಮೆ ಶರಣಾರ್ಥಿಗಳನ್ನು ಸಲ್ಲಿಸ್ತಾರೆ. ವಿಶೇಷವಾಗಿ ಯಾಕೆ ಕರೆಸ್ಯಾರಪ್ಪ ಅಂದ್ರ, ನೀವೆಲ್ಲರೂ ಬಾಲಕಿಯರು ಅಂದ್ರ ಮಹಿಳೆಯರೇ ಇದ್ದೀರಿ. ಮಹಿಳೆಯರಿಗೆ ಎಷ್ಟೊಂದು ನಮ್ಮ ಭಾರತ ದೇಶ ಮಹಿಳೆಯರಿಗೆ ಅತ್ಯಂತ ಉನ್ನತ ಸ್ಥಾನವನ್ನು ನೀಡಿದಂತ ಈ ದೇಶ. ಬಸವಾದಿ ಶರಣರು ಬಸವಣ್ಣನವರು ಯಾವಾಗ ಮಹಿಳೆಗೆ ಸ್ವಾತಂತ್ರ್ಯ ಇಲ್ಲ ಅಂತಂದ್ರು ಅವ್ರು ಮನೆ ಬಿಟ್ಟು ಬಂದ್ರು. ಮಹಿಳೆಯರಿಗೆ ಸ್ವಾತಂತ್ರ್ಯವನ್ನು ಕೊಡಿಸೋದಕ್ಕೋಸ್ಕರವಾಗಿ ಮನೆಯನ್ನ ತೊರೆದವರಂದ್ರೆ ಏಕೈಕ ವ್ಯಕ್ತಿ ಅಂದ್ರ ಅವರು ವಿಶ್ವಗುರು ಬಸವಣ್ಣನವರು. ನೋಡ್ರಿ, ನಮಗ ಮೊದಲು ಏನಂತಿದ್ರು, ಶೂದ್ರಳಿವರು, ಇವ್ರು ಕಲಿಬಾರ್ದು, ಇವರು ಬರೇ 4 ಗೋಡೆ ಮಧ್ಯದಲ್ಲೇ ಇರಬೇಕು ಅನ್ನುವಂತ ಒಂದು ಪರಿಸ್ಥಿತಿ ಆಗಿನ ಕಾಲಕ್ಕಿತ್ತು. ಆಮೇಲೆ ಧಾರ್ಮಿಕ ಸ್ವಾತಂತ್ರ್ಯ ಇರಲಿಲ್ಲ, ಗುಡಿ ಗುಂಡಾರಗಳಿಗೆ ಹೋಗುವಂತ ಅವಕಾಶ ಇರಲಿಲ್ಲ. ಆ ವಿದ್ಯೆ ಕಲಿಯದ ದೂರ ಉಳಿತು. ಬರೀ ಏನಪ್ಪ ಅಂದ್ರದು ಭೋಗದ ವಸ್ತು, ಬರೇ ಮಕ್ಕಳ ಲಾಲನೆ ಪಾಲನೆ, ಮನೆ ನೋಡ್ಕೊಂಡು ಹೋಗ್ಬೇಕು ಅನ್ನುವಂತ ಪರಿಸ್ಥಿತಿ ಆಗಿನ ಕಾಲದೊಳಗಿತ್ತು. ಅದನ್ನ ತೊರೆದು ಹಾಕುವುದಕ್ಕಾಗಿ ಬಸವಣ್ಣನವರು ಮನೆಯನ್ನ ತೊರೆದ್ರು. ನೋಡ್ರಿ, ಅವ್ರ ಅಕ್ಕನಿಗೊಬ್ಬಕ್ಕೋಸ್ಕರ ಅಲ್ಲ, ಎಲ್ಲ ಇಡೀ ಮನುಕುಲದ ಉದ್ಧಾರಕ್ಕಾಗಿ. ಎಲ್ಲಿ ಹೆಣ್ಣು ಮಕ್ಕಳದರ ಎಲ್ಲರನ್ನು ಉದ್ಧರಿಸುವುದಕ್ಕಾಗಿ. ಹೆಣ್ಣು ಗಂಡು ಭೇದ ಇಲ್ಲ, ಎಲ್ಲರೂ ಸಮಾನರು. ಅಂದ್ರೆ ಎಲ್ಲರೂ ಒಂದತ್ರ ನೋಡ್ಬೇಕು ಅನ್ನುವಂತ ಉದ್ದೇಶದಿಂದ ಎಲ್ಲರಿಗೂ ಏನ್ ಮಾಡಿದ್ರು ಅಂದ್ರ ಇಷ್ಟಲಿಂಗವನ್ನ ಕೊಟ್ರು. ಹೆಣ್ಣಿಗೂ ಅಷ್ಟ, ಗಂಡಿಗೂ ಅಷ್ಟ, ಎಲ್ಲರೂ ಒಂದೇ. ನೋಡ್ರಿ, ಗಡ್ಡ ಮೀಸೆ ಬಂದರೆ ಗಂಡೆಂಬರು, ಮೊಲೆ ಮುಡಿ ಬಂದ್ರೆ ಹೆಣ್ಣೆಂಬರು. ಒಳಗೆ ಸುಳಿಯುವ ಆತ್ಮ ಹೆಣ್ಣು ಅಲ್ಲ, ಗಂಡು ಅಲ್ಲ. ಜ್ಯೋತಿಗೆ ಯಾವ್ದು ಜಾತಿ ಇದ್ರಿ, ಜ್ಯೋತಿನ ಅದು. ಹಂಗ ಒಳಗಿರುವಂತ ಆತ್ಮ ಅದಕ್ಕೆ ಯಾವ್ದು ಇಲ್ಲ, ಅದು ಹೆಣ್ಣು ಅಲ್ಲ, ಗಂಡು ಅಲ್ಲ. ಅದಕ್ಕ ಅಲ್ಲಿ ಜಾತಿಯನ್ನ ನೆನೆಸಬಾರ್ದು, ಎಲ್ಲರೂ ಸಮಾನರು ಅನ್ನುವಂತ ಉದ್ದೇಶದಿಂದ ಹೆಣ್ಣು ಮಕ್ಕಳಿಗೂ ಕೂಡ ಸಮಾನತೆಯನ್ನು ತಂದು ಕೊಟ್ಟವರು ಬಸವಣ್ಣನವರು. ಆಗಿನ ಕಾಲಕ್ಕೆ 33 ಮಂದಿ ಶರಣೆಯರಾಗಿ ಹೋದರು. ಎಲ್ಲರೂ ವಚನಗಳನ್ನು ಬರೆದ್ರು.
ನೋಡ್ರಿ, ನಾವು ಅವು ಯಾವ ಕಾಲೇಜುಗಳು ಇರ್ಲಿಲ್ಲ, ಶಿಕ್ಷಣ ಸಂಸ್ಥೆಗಳು ಇರ್ಲಿಲ್ಲ, ಏನೂ ಇರ್ಲಿಲ್ಲ. ಆದ್ರೆ ಅವ್ರು ಹೆಂಗ ವಚನಗಳನ್ನ ಬರೆದ್ರು, ಅವ್ರ ವಚನಗಳನ್ನ ನಾವೀಗ ಅರ್ಥ ಮಾಡ್ಕೊಳಕ್ ಬರಂಗಿಲ್ಲ. ಅಷ್ಟೊಂದು ಸುಂದರವಾದಂತ ಕ್ಲಿಷ್ಟವಾದಂತ ವಚನಗಳನ್ನ ಬರೆದ್ರು ಶರಣೀಯರು. ಅವರಿಗೆ ಬಸವಣ್ಣನವರ ಅಕ್ಷರಾಭ್ಯಾಸವನ್ನ ಕಲಿಸಿದ್ರು. ಅದಕ್ಕೆ ಹೇಳ್ತಾರ, ಮಹಾರಾಜ ಚೆನ್ನೈನಿಗೆ ಕಲಿಸಿದ ಅಕ್ಷರಾಭ್ಯಾಸ ಖುಷಿ ಹೋಗ್ಲಿಲ್ಲ ಅಂತಂದ್ರು. ಅಂತ ಎಲ್ಲಾ ಶರಣರನ್ನ ಕೂಡಿ ಹಾಕಿ ಬಿದ್ದವರನ್ನ ಎತ್ತಿದ ಬಸವಣ್ಣ. ಯಾರು ಅವ್ರನ್ನ ಊರು ಹೊರಗಿಟ್ಟಿದ್ರು, ಅವ್ರು ಕೀಳು ಜನರು ಅಂತಿದ್ರು, ಅವ್ರೆಲ್ಲರನ್ನ ಎತ್ಕೊಂಡು ಅಪ್ಪಕೊಂಡು ಎಲ್ಲರನ್ನ ಒಂದು ಕೂಡಿಸಿ ಅನುಭವ ಮಂಟಪಕ್ಕೆ ಅವ್ರಿಗೆ ಅವಕಾಶ ಕೊಟ್ಟರು. ಅಂತ ಒಂದು ಶರಣರು ಏನ್ ಮಾಡಿದ್ರು, ಒಬ್ಬ ಶರಣೆ ಹೇಳ್ತಾಳ, ಆಯ್ದಕ್ಕಿ ಲಕ್ಕಮ್ಮ, ಆಸೆ ಎಂಬುದು ಅರಸೆಂಗಲ್ಲದೆ ಶಿವಭಕ್ತರಿಗೆ ಉಂಟೆ ಅಯ್ಯ, ರೋಷವೆಂಬುದು ಯಮದೂತರಿಗಲ್ಲದೆ ಅಜಾತರಿಗುಂಟೆ ಅಯ್ಯ, ಈ ಸಕ್ಕಿ ಆಸೆ ನಿಮಗೇಕೆ, ಅದು ಹೋಗಿ ಅಲ್ಲೇ ಚೆಲ್ಬರಿ ಅಂತಾಳಕ್ಕೆ. ಅಂದ್ರ ಗಂಡ ಸ್ವಲ್ಪ ಹೆಚ್ಚಿಗೆ ಅಕ್ಕಿ ತಂದಿದ್ದಕ್ಕ ಪ್ರಶ್ನೆ ಮಾಡ್ತಾಳ ಯಾರು, ಆಯ್ದಕ್ಕಿ ಲಕ್ಕಮ್ಮ. ನೋಡ್ರಿ, ಅಂತ ಈಗ ಆಯ್ದಕ್ಕಿ ಲಕ್ಕಮ್ಮ ಅಂತ ತಾಯಂದಿರಿದ್ರ ನಮ್ ಗಂಡ್ಮಕ್ಳು ಏನಾಗ್ತಿದ್ದಿಲ್ಲ, ಲಂಚ ವಂಚನೆ ಯಾಚನೆ ಮಾಡ್ತಿದ್ದಿಲ್ಲ. ನಾವೇನ್ ಮಾಡ್ತೀವಿ, ಇವತ್ತೊಂದು 100 ರೂಪಾಯಿ ತರುವಲ್ಲಿ 1000 ರೂಪಾಯಿ ತಂದ ಅಂತಂದ್ರ ಬಾಳ್ ಚಲೋ ಆತ್ರಿ, ಹೆಂಗ್ ಬಂದವ್ ಕೇಳಂಗಿಲ್ಲ ಅವ್ರು, ಬಾಳ್ ಚಲೋ ಆತ್ರಿ, ತಂದಿದ್ ಬಾಳ್ ಚಲೋ ಆತಂದ್ರ ನಾಳೆ ಇದಕ್ಕಿಂತ ಹೆಚ್ಚು ತೊಂಬರಿ ಅಂತಾರ. ಹಂಗಾರೆ ಹೆಣ್ಮಕ್ಳ ಮೊದಲು ಸುಧಾರಿಸ್ಬೇಕು ಅಂತಾರ, ಅಡಿಗೆ ಮನೆ ಸುಧಾರಿಸ್ಬೇಕಂತ. ಎಲ್ಲಾ ಮೂಢನಂಬಿಕೆ ಇರೋದು ಹೆಣ್ಮಕ್ಳಲ್ಲಿ, ಗಂಡ್ಮಕ್ಳಲ್ಲಿಲ್ಲ. ಅವ್ರೆಲ್ಲಾನು ಒಪ್ಕೋತಾರ, ಅವರು ಸ್ವಚ್ಛ ಇರ್ತಾರ. ಈಗ ಒಂದ್ ಏನಾರ ಬೆಕ್ಕಟ್ಟು ಹಾಸ್ಬೋದಂದ್ರ ಅದಕ್ಕ ಸಂಶಯ ಪಡೋರು ಯಾರು, ಹೆಣ್ಮಕ್ಳ. ಗಂಡ್ಮಕ್ಳು ತಲೆ ಕೆಡಿಸ್ಕೊಳಂಗಿಲ್ಲ. ಅದಕ್ಕ ಮೊದಲು ಹೆಣ್ಮಕ್ಳು ಸುಧಾರಣೆ ಆಗ್ಬೇಕು, ನೀವು ಶಿಕ್ಷಣವಂತರಾಗ್ಬೇಕು. ಈ ಒಂದು ಮೂಢನಂಬಿಕೆ ಅನಾಚಾರಗಳನ್ನೆಲ್ಲ ಬಿಟ್ಟು ಸತ್ಯವನ್ನ ನೀವು ಅನುಕರಣೆ ಮಾಡಬೇಕು. ನಮ್ಮ ಪ್ರತಾಪ್ ಸರ್ ಒಂದು ಮಾತು ಹೇಳಿದ್ರು, ಈಗ ಇಂಗ್ಲಿಷ್ ಮೀಡಿಯಂ ಜಾಸ್ತಿಯಾಗಿ ಕನ್ನಡ ಮೀಡಿಯಂಕ ಮಕ್ಕಳು ಯಾರು ಬರೋರು ಅಂತ. ನಮ್ದು ಪರಿಸ್ಥಿತಿ ಆಗ್ಬಿಟ್ಟಾರೆ ಸರ್. ನಾವು ಸ್ಕೂಲ್ ತೆಗ್ದೇವೆ, ಎಲ್ಲಾರು ಏನ್ ಮಾಡ್ತಾರ, ದೊಡ್ಡ ದೊಡ್ಡ ಸ್ಪೀಡಿಂಗ್ ಸ್ಕೂಲು, ದೊಡ್ಡ ದೊಡ್ಡ ಬಸ್ ಹೋಗ್ತಾರ. ಅದಕ್ಕ ನಮ್ಮ ತನವನ್ನ ನಾವು ಮರೆಯಾಕತ್ತೇವಿ. ನೋಡ್ರಿ, ಕನ್ನಡ ಅಂದ್ರೆ ಎಷ್ಟು ಸರಳ. ಶರಣರ ವಚನಗಳು ಕನ್ನಡದಲ್ಲೇ ಅದಾವು. ಕನ್ನಡ ನಮ್ಗ ಅರ್ಥ ಆಗ್ತಾವ, ಇಂಗ್ಲಿಷ್ ಏನ್ ಅರ್ಥ ಆಗಂಗಿಲ್ಲ. ಇಂಗ್ಲಿಷ್ ಹೋದ ಮಕ್ಕಳು ಅರ್ಥಗೂ ಅರ್ಥ ಆಗಂಗಿಲ್ಲ, ಇತ್ತೋಗೂ ಅರ್ಥ ಆಗಂಗಿಲ್ಲ. ಅದನ್ನ ತಾಯಂದಿರು ಮೊದಲು ಕಲ್ಕೋಬೇಕು. ಯಾಕಂದ್ರೆ ತಾಯಂದಿರು ಏನ್ ಮಾಡ್ತಾರೆ, ನಮ್ಮ ಮಗಳು ಇಂಗ್ಲಿಷ್ ಮೀಡಿಯಂ LKG ಕಲೀಲಿ, ಇಂಗ್ಲಿಷ್ ಮೀಡಿಯಂ ಮಾಡ್ಬೇಕು. ಅವ್ರನ್ನೆಲ್ಲ ಫಾರಿನ್ ಕಳಿಸ್ತಾರ, ಮುಪ್ಪಿನ ಕಾಲಕ್ಕೆ ಮರಣ ಕವರ ಬರಂಗಿಲ್ಲ. ಈಗೆಲ್ಲ ಇಂಗ್ಲಿಷ್ ಇಂಜಿನಿಯರ್ ಡಾಕ್ಟರ್ ಮಾಡಿ ಫಾರಿನ್ ಹೋಗ್ತಾರ. ಈಗ ತಂದೆ ತಾಯಿಗಳ ಸಹಾಯಕತ್ರ ಅವ್ರ ಮಣ್ಣು ಹಾಕಕ್ಕೂ ಬರಂಗಿಲ್ಲ ಮಕ್ಕಳು. ಆಮೇಲೆ ಇವಾಗ ವಿದ್ಯಾರ್ಥಿಗಳು ನೋಡ್ರಿ, ಕಲಿಸ್ಬೇಕು, ಕಲಿತಾರ. ಆದ್ರೆ ಈ ರೈತರ ಮಕ್ಕಳನ್ನ ಯಾರು ಮದುವೆ ಆಗಕ್ಕೆ ಅಂತಾರ. ಅವ್ರು ಯಾಕ, ನಾವು ಇಂಜಿನಿಯರ್ ಆಗೇವಿ, ಡಾಕ್ಟರ್ ಆಗೇವಿ, ಅವ್ರನ್ನ ಯಾಕೆ ಮದುವೆ ಹಾಕೋದು? ಹಂಗಲ್ಲ, ರೈತರ ಇಲ್ಲ ಅಂದ್ರೆ ನಾವು ತಿನ್ನೋದೇನು ಅನ್ನ? ಭಾರತದ ಬೆನ್ನೆಲುಬು ರೈತರೇ. ಆದ್ರೆ ರೈತರ ಬಿತ್ತಿ ಬೆಳಿಲಿಲ್ಲ ಅಂದ್ರ ನಾವು ರೊಕ್ಕ ತಿನ್ನಕತ್ತೆ. ಕೋಟಿಗಟ್ಟಲೆ ನಾವು ಮನ್ಯಾಗ ರೊಕ್ಕ ಇಟ್ಕೊಂಡು ಬಂದ್ರ ರೊಕ್ಕ ತಿನ್ನಕ್ ಆಗಂಗಿಲ್ಲ, ರೈತರು ಬೇಕ. ಅದಕ್ಕಾಗಿ ಒಳ್ಳೆಯವ್ರು ಇರ್ಬೇಕು. ಶರಣರು ಬರೀ ಸನ್ಯಾಸವನ್ನ ಮಾತ್ರ ಏನ್ ಮಾಡಲಿಲ್ಲ, ಸ್ವೀಕರಿಸಲಿಲ್ಲ. ಅವರು ಸಂಸಾರಿಗಳಾಗೇ ಇದ್ರು. ಎಲ್ಲರೂ ಸಂಸಾರಿಗಳು, ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗಿ ಅನ್ನುವ ಹಾಗೆ ಎಲ್ಲರೂ ಕೂಡಿ ಸಂಸಾರ ಮಾಡ್ತಿದ್ರು. ಅದಕ್ಕೆ ಎಲ್ಲರೂ ಒಗ್ಗಟ್ಟಾಗಿ ಸಂಸಾರ ಮಾಡಿದ್ರೆ ಸಂಸಾರ ಸರಳ. ಅದಕ್ಕೆ ಜೇಡರ ರಾಶಿಮಯ್ಯ ಒಂದು ಮಾತು ಹೇಳ್ತಾನ, ತಂದುದನ ಅರಿದು ಬಳಸುಗಳು, ಬಂದುದ ಪರಿಣಾಮಿಸುವಳು, ಬಂದು ಬಳಗ ಮರೆಸುವಳು, ದುಗ್ಗಳಿಯ ತಂದು ಬದುಕಿದನು ಕಾಣ ರಾಮನಾಥ. ಸತಿಪತಿ ಹೆಂಗಿರ್ತಾರಂದ್ರ, ಗಂಡ ಏನು ದುಡ್ಕೊಂಡ್ ಬಂದಿರ್ತಾನ ಅದ್ರೊಳಗ ಸಂಸಾರ ನಡೆಸೋದು. ಆಮೇಲೆ ಸುಖ ದುಃಖ ಏನ್ ಬರ್ತೈತಿ ಅದನ್ನ ಸಮಾನವಾಗಿ ಹಂಚಿಕೊಳ್ಳೋದು. ಹಿಂಗ ನಡೆದಾಗ ಸಂಸಾರ ಸಸಾರ ಆಗ್ತತಿ. ಹಂಗ ನಮ್ಮ ತಾಯಂದಿರು ತಮ್ಮ ಮಕ್ಕಳಿಗೆ ಕನ್ನಡದ ಬಗ್ಗೆ ಅಭಿಮಾನವನ್ನ ಕಳಿಸ್ಬೇಕು. ಇಂಗ್ಲಿಷ್ ಕಲ್ತರ ಪರಿಸ್ಥಿತಿ ಹೆಂಗಿರ್ತದ ಅಂದ್ರ, ಒಂದ್ ಸ್ವಲ್ಪ ಚುಟುಕ್ ಹೇಳ್ತಾನೆ. ಒಬ್ಬ ವಿದ್ಯಾರ್ಥಿ ಏನ್ ಮಾಡಿದಂತ, ಇಂಗ್ಲಿಷ್ ಕಲಿಬೇಕಂತ ಆಸೆ ಆಗಿತ್ತಂತ. ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಹೋದಂತ, ಹೋಗಿ ಮೇ ಕಮಿಂಗ್ ಸರ್ ಅಂದ. ಎಸ್ ಸರ್, ನಾ ಇಂಗ್ಲಿಷ್ ಕಲಿಬೇಕಂದ. ಓಕೆ ಅಂದ. ಆಮೇಲೆ ಫೀಸ್ ಏನಾದ್ರು ಕೊಡ್ಬೇಕಂದ್ರೆ ಅಂದ. ನೋ ಅಂದ. ಆದ್ರೆ ನಾಳೆ ಬರ್ಲೇವ ನಾಳೆ ಬರ್ಲೇವ ಅಂತ ಅಂದ. ಎಸ್ ಆಲ್ ರೈಟ್ ಅಂದ. ಅವನೊಂದು ಇಂಗ್ಲಿಷ್ ಇಷ್ಟನ ಅಂದ. ಎಸ್ ನೋ ಆಲ್ ರೈಟ್, ಎಸ್ ನೋ ಆಲ್ ರೈಟ್, ಎಸ್ ನೋ ಆಲ್ ರೈಟ್ ಅನ್ಬೋದು ಓಡ್ಕೊಂತ ಹೊಂಟಿದ್ದಂತ. ಹಂಗ ಆ ಊರಾಗ ಏನಾಗಿತ್ತಂದ, ಒಂದು ಕಳ್ಳು ಕೇಸ್ ಆಗಿತ್ತು. ಒಬ್ಬ ಕಳ್ಳು ಮಾಡಿದ್ದಂತ. ಆ ಕಳ್ಳ ಹಿಡಿಯಾಕ ಪೊಲೀಸ್ ಹೊಡ್ಕೊಂತ ಬಂದಿದ್ರಂತ. ಆ ಪೊಲೀಸ್ ಕಳ್ಳೇನ್ ಮಾಡಿದಂತ ತಪ್ಪಿಸ್ಕೊಂಡು ಪಾರಾಯ್ ಬಿಟ್ಟ. ಇವ್ ಎಸ್ ನೋ ಆಲ್ ರೈಟ್ ಅನ್ಕೊಂತ ಓಡ್ತಿದ್ನಲ್ಲ, ಕಳ್ಳರ ಕೈಗೆ ಇವ ಸಿಕ್ ಬಿದ್ದಂತ. ಸಿಕ್ ಬಿದ್ದ ಅವ್ನ ಕಳ್ಳನ್ ಏನ್ ಮಾಡಿದ್ರು, ಪೊಲೀಸ್ ಸ್ಟೇಷನ್ ಕರ್ಕೊಂಡ್ ಬಂದ್ರ.
ಅವಾಗ ಅಂದ್ರ ಪೊಲೀಸ್ ಜಡ್ಜ್ ಕೇಳ್ತಾರ, ಏನ್ಪಾ ಕಳ್ಳತನ ಮಾಡಿದ ದಿನಾನ ಅಂತ ಕೇಳ್ತಾರ. ಎಸ್ ಅಂತಾನ. ಅವ್ ಏನು ಗೊತ್ತಾಯಿಲ್ಲ, ಎಸ್ ಅಂತಾನ. ಆಮೇಲೆ ಎಲ್ಲಿ ಕಳ್ಳತನ ಮಾಡಿ ವಸ್ತಿನ ಅವ್ನ್ ಕೊಡು ಅಂತ, ನೋ ಅಂತಾನ. ಕೊಡ್ಲಿಲ್ಲ ಅಂದ್ರೆ ನೀನು ಕಲ್ಲಿಗೆ ಏರಿಸ್ತಾನೆ. ಆಲ್ ರೈಟ್ ಅಂತಾನ. ಇಂಗ್ಲಿಷ್ ಪರಿಸ್ಥಿತಿ ಹಿಂಗ ಕೊಡಿಗೆ ನಮ್ಮನ್ನ ಕಲ್ಲಿಗೆ ಏರಿಸ್ತೈತಿ. ಅದಕ್ಕೆ ಇಂಗ್ಲಿಷ್ ಕಲಿಬೇಕು ಬ್ಯಾಡ ಅಂತಲ್ಲ, ಆದ್ರೆ ನಮ್ಮತನವನ್ನ ನಾವು ತಿಳ್ಕೋಬೇಕು. ಅದಕ್ಕೆ ಶರಣರ ವಚನಗಳು ಕನ್ನಡದಲ್ಲಿ ಅವ್ರು ಏನ್ಪಾ ಎಲ್ಲಿ ಕುಂತು ಬರ್ಲಿಲ್ಲ, ತಮ್ಮ ಕೆಲಸ ಮಾಡ್ಕೊಂತನ ಕಾಯಕ ಮಾಡ್ತಿದ್ರು, ತಮ್ಮ ಅನುಭವವನ್ನ ವಚನಗಳ ರೂಪದಲ್ಲೇ ಬರೆದಿಡ್ತಿದ್ರು. ಅದಕ್ಕೊಬ್ಬ ಕಾಳವ್ವ ಹೇಳ್ತಾಳ, ಆಗ ಏನ್ ಮಾಡ್ತಿದ್ದು, ಅವ್ರ ಕಾಳ ಕೆತ್ತುದು ಅಂದ್ರೆ ಕಂಬಾರಿಕೆ ಮಾಡೋದು. ಕಂಬಾರಿಕೆ ಮಾಡೋದು ಕೆತ್ತು ಹೊತ್ನ್ಯಾಗ ಆಕಿ ಗಂಡಿಗೆ ಏನಕತಿ, ಕಾಲಿಗೆ ಅದು ಬಡಿತೈತಿ. ಏನದು ಕುರಿಪೆ ಅಂತಿರ್ಲ, ಅದು ಬಡದು ಕಾಲಿಗೆ ಕಾಯಕತಿ. ಅವಾಗ ಅವೇನಂತಾನ, ಅವ್ರಿಗೆ ಕಾಲಕ್ಕೆ ವೈದ್ಯ ಸಂಕಣ್ಣ ಅಂತಿರ್ತಾನ. ಆ ಸಂಕಣ್ಣನಲ್ಲಿ ಹೋಗಿ ನೀವು ಏನ್ ಮಾಡ್ರಿ, ಸ್ವಲ್ಪ ಔಷಧ ತಂದು ಹಚ್ಚ್ರಿ ಅಂತ ತಿಳ್ಕೊಂಡು ಅವ್ರ ಹೆಂತಿಗೆ ಹೇಳ್ತಾರ. ಅವಾಗ ಈಗ ಒಂದ್ ಮಾತು ಹೇಳ್ತಾನ ನೋಡ್ರಿ, ಅನುಭವದ ಮಾತದು. ಕೈ ತಪ್ಪಿ ಕೆತ್ತಲು ಕಾಲಿಗೆ ಮೂಲ, ಮಾತು ತಪ್ಪಿ ನುಡಿಯಲು ಬಾಯಿಗೆ ಮೂಲ, ಹೃದಯಹೀನನ ನೆರೆಯಲು ನರಕಕ್ಕೆ ಮೂಲ, ಕರ್ಮಹರ ಕಾಲೇಶ್ವರ. ಅಲ್ಲೇ ಒಂದು ವಚನ ರಚನೆ ಮಾಡಿದ್ರು ಅವರು. ಕೈ ತಪ್ಪಿ ಕೆತ್ತಲು ಕಾಲಿಗೆ ಮೂಲ. ನೀವೇನೋ ಕೆಲಸ ಮಾಡ್ತಿರ್ತೀರಿ, ಕೈ ತಪ್ಪತೈತಿ, ಅದು ಬಡಿತೈತಿ, ಅಲ್ಲಿಗೆ ಕಾಲಿಗೆ ಬಡಿತೈತಿ. ನೋವು ಎದಕ್ಕಾಕತಿ, ಕಾಲಿಗೆ ಆಕತಿ. ಮಾತು ತಪ್ಪಿ ನುಡಿಯಲು ಬಾಯಿಗೆ ಮೂಲ. ಏನೋ ಮಾತಾಡ್ತಾ ಒಂದಿನ ತಪ್ಪು ಮಾತಾಡಿದಂದ್ರ ನಮ್ ಕೆನ್ನೆಗೆ ಹೊಡೆದು ಬಿಡ್ತೈತಿ. ಅಂದ್ರ ಒಳಗಿನ ಹಲ್ಲು ತ್ರಾಸ ಪಡ್ಕೊಂತವ. ಹಂಗ ಹೃದಯಹೀನನ ನೆರೆಯಲು ಅಂದ್ರ ಕೆಟ್ಟವರ ಸಂಘ ಮಾಡಿದ್ವಿ ಅಂದ್ರ ನಮ್ಮ ಜೀವನ ನರಕ ಆಗ್ತತಿ. ಅದಕ್ಕೆ ನಾವು ಒಳ್ಳೆಯವರ ಸಂಘವನ್ನ ಮಾಡಬೇಕು. ಅದಕ್ಕ ವಿದ್ಯಾರ್ಥಿಗಳಾದಂಥವರು ನೀವೆಲ್ಲರೂ ಇನ್ನು ನಿಮ್ದು ಭಾರಿ ಭವಿಷ್ಯ ಇದೆ. ಅದಕ್ಕ ಉತ್ತಮರ ಸಂಘವನ್ನ ಮಾಡಿ ನೀವು ಉನ್ನತ ಮಟ್ಟಕ್ಕೆ ಏರಬೇಕು. ಈಗ ಒಬ್ರು ಶಿಕ್ಷಕ ಕೇಳಿದ್ರಂತ ವಿದ್ಯಾರ್ಥಿಗೆ, ನಿಮ್ಮೆಲ್ಲ ಅಜ್ಜ ಮುತ್ತೆ ಅವ್ರ ಹೆಸರು ನೆನಪದವನ ಅಂತ ಕೇಳಿದ್ರಂತ. ಒಬ್ರಂದ್ರಂತ ನೆನಪದವ್ರಿ ಅಂದ್ರಂತ. ಮತ್ತೊಬ್ರು ಕೇಳಿದ್ರಂತ ಎಲ್ಲಾರ ಕೈ ಎತ್ತಿದ್ರಂತ ಅಜ್ಜನ ಹೆಸರು ನೆನಪದವ ಅಂತಂದು. ಮತ್ತೊಬ್ರು ಕೇಳಿದ್ರ ಅಂದ್ರ ಅವ್ರ ಅಪ್ಪನ ಹೆಸರು ನೆನಪೈತೇನೋ, ಅವ್ರ ಅಪ್ಪನ ಹೆಸರೈತೇನೋ ಯಾರು ಗೊತ್ತೇ ಇಲ್ಲ. ನಮ್ಮ ಮುತ್ಯನ ಹೆಸರು ಅಷ್ಟೇ ನೆನಪು, ಅವ್ರ ಮುತ್ಯಂದ ಗೊತ್ತೇ ಇಲ್ಲ. ಯಾಕಿಲ್ಲ ಅವಾಗಂದ್ರ ಒಂದ್ ಹುಡುಗಿ, ಸರ ಅವ್ರದೇನ್ ಮಾಡ್ತೀರಿ ಬಿಡ್ರಿ, ಅವ್ರೇನ್ ಮಾಡ್ಯಾರ ನೆನಪಿಡ್ಬೇಕು ಅಂತಂದ. ಅವಾಗಂತ ಹೌದು ನೀ ಹೇಳುದು ಕರೆವು, ಅದು ನಿಮಗೂ ಅನ್ವಯಿಸ್ತೈತಿ ನಮಗೂ ಅನ್ವಯಿಸ್ತೈತಿ ಅಂದ್ರಂತ. ಹೆಂಗ ಅಂತಂದ್ರಂತ, ನೋಡು ಜಗತ್ತಿಗೆ ಯಾರು ತನಗಾಗಿ ಮಾಡಿಟ್ಕೊಂತಾರ ಅವ್ರ ಜಗತ್ತು ಮರಿತೈತಂತ. ಈಗ ನಮ್ಗ ಅಂತ ಯಾರು ಮಾಡ್ಕೋತೀವಿಲ್ಲ, ಸ್ವಾರ್ಥಕ್ಕಾಗಿ ನಮ್ಗ ಅಂತ ಮಾಡ್ಕೊಂಡವ್ರನ್ನ ಜಗತ್ತು ಮರಿತೈತಿ. ಜಗತ್ತಿಗಾಗಿ ಏನು ಕೊಡುಗೆ ಕೊಟ್ಟಿರ್ತಾರ ಅಂತವ್ರನ್ನ ಜಗತ್ತು ಯಾವತ್ತೂ ಮರೆಯಂಗಿಲ್ಲ ಅನ್ನುವಂತ ಉದ್ದೇಶದಿಂದ ಈಗ ನೋಡ್ರಿ ನಮ್ಮ ಪಟ್ಟಣವರು ಈ ಒಂದು ಶಿಕ್ಷಣ ಸಂಸ್ಥೆಯನ್ನು ದಾನವಾಗಿ ಕೊಟ್ಟು ಎಲ್ಲಾ ವಿದ್ಯಾರ್ಥಿಗಳಿಗೆ ಏನ್ ಮಾಡೋದವ್ರು ಸಾಧನೆ ಮಾಡಕ್ ಅವಕಾಶ ಕೊಡ್ತಾರ. ಅವ್ರನ್ನೆಂದರ ಬರೀತಿದ್ರೆ ಸಮಾಜ ಬರೆಯಂಗಿಲ್ಲ. ಉಳಿದವ್ರ 3 ದಿವಸ ಅಷ್ಟ ನೆನಪಿರ್ತಾರ ಅವ್ರು, ಆಮೇಲೆ 4ನೇ ದಿವಸಕ್ಕೆ ಬರೆಯಂಗಿಲ್ಲ. ಅದಕ್ಕೆ ನಾವ್ ಹೆಂಗಿರ್ಬೇಕಂದ್ರ ಶಾಶ್ವತವಾಗಿ ಇರುವಂತ ಒಂದ್ ಏನಾದ್ರೂ ಸಾಧನೆ ಮಾಡ್ಬೇಕು. ಈಗ ಅಲ್ಲಿ ಅಮ್ಮವ್ರು ಓದಿದ್ರಲ್ಲ, ಎಷ್ಟು ಸಾಧನೆ ಮಾಡ್ಯಾರ ವಿದ್ಯಾರ್ಥಿಗಳಂದ್ರ ಅದ್ರ ಸಾಧನೆ ಹಿಂದೆ ಯಾರಿರ್ತೈತಿ, ಶಿಕ್ಷಕರ ಒಂದು ಕರ್ತವ್ಯ ನಿಷ್ಠೆ ಇರ್ತೈತಿ. ಅದಕ್ಕ ಹಿಂದ ಗುರು ಇರ್ಬೇಕಂತ ಮುಂದೆ ನಮಗ ಗುರಿ ಇರಬೇಕು. ಅಂದ್ರೆ ನಾವು ಒಳ್ಳೆ ಗುರಿ ಮುಟ್ಲಿಕ್ಕೆ ಸಾಧ್ಯತೆ ಐತಿ. ಹಂಗಾಗಿ ನೋಡಿ, ಎಲ್ಲೆಲ್ಲ ಶರಣರು, ಸಂತರು, ಕವಿಗಳು, ಈಶ್ವರ ಶಣಕಲ್ರಂತಹ ಕವಿಗಳಾಗಿ ಹೋದಂತ ನಾಡಿದು. ರೊಕ್ಕ ಏನಪ್ಪಾ ಅಂತಂದ್ರೆ ಅವ್ರು ಈಶ್ವರ ಶಣಕಲ್ ಅಂತ ಬರ್ತಾರ. ಅಂತ ಒಂದು ಕವಿಗಳ ನಾಡಿನಲ್ಲಿ ನಾವು ಜನ್ಮ ತಾಳಬೇಕಪ್ಪ ಅಂದ್ರ ಭಾಗ್ಯಶಾಲಿಗಳಂತ. ಅದಕ್ಕೆ ಕರ್ನಾಟಕ ಅನ್ನೋದೊಂದು ಪುಣ್ಯ ದೇಶ, ಪುಣ್ಯ ನಾಡು. ಎಲ್ಲಾ ಶರಣರು, ಸಂತರು, ಮಹಂತರು, ಅಕ್ಕ ಮಹಾದೇವಿ ಅಂತ ಮಹಾಶರಣೀಯರಾಗಿ ಹೋಗಿದಾರ. ಅದಕ್ಕೆ ಅವರ ಒಂದು ಮಾರ್ಗದರ್ಶನ ನಿಮಗೆಲ್ಲರಿಗೂ ಬೇಕು. ಎಲ್ಲರೂ ಪ್ರತಿಯೊಬ್ಬರು ವಚನಗಳನ್ನು ಓದಬೇಕು. ವಚನಗಳನ್ನು ಓದಿದಾಗ ನಮ್ಗೆ ಅರ್ಥ ಆಗ್ತೈತಿ. ಅದಕ್ಕೆ ಪ್ರತಿಯೊಬ್ಬರು ದಿನ ನೀವು ಸ್ನಾನ ಮಾಡಿ ಒಂದು ವಚನ ಓದಿದ್ರಿ ಬಂದ್ರ ನಿಮ್ ಜೀವನ ಸಾರ್ಥಕ ಆಗ್ತೈತಿ. ನಾವು ಬಸವಣ್ಣನ ನಾಡಿನಲ್ಲಿ ಹುಟ್ಟಿದಕ್ಕೂ ಅದು ಸಾರ್ಥಕ. ಅದಕ್ಕೆ ನಮ್ಮ ಪ್ರತಾಪ್ ಸರ್ ಶಿಸ್ತಿನ ಸಿಪಾಯಿಗಳವರು, ಅವ್ರು ಯಾವತ್ತೂ ಶಿಸ್ತಿರ್ಬೇಕು. ಯಾಕಂದ್ರೆ ನಮ್ಮ ಶಿಕ್ಷಣ ಹಂಗೆ ಇತ್ತು. ನಮ್ಮ ಸರ್ಗಳು ಎಲ್ಲರೂ ಒಂದು 5 ನಿಮಿಷ ಹೊರಗೆ ಮಾತಾಡೋಂಗಿಲ್ಲ. ಅವ್ರ ಮುಂದೆ ಪ್ರಾರ್ಥನಾ ತಪ್ಪಿಸಿದ್ರಂದ್ರೆ ಅವ್ರ ಗೇಟ್ ಹೊರಗ ಅಷ್ಟೊಂದು ಸ್ಟ್ರಿಕ್ಟ್ ಇತ್ತು ನಮ್ಮ ಸ್ಕೂಲ್ ಒಳಗೆ. ಅದನ್ನ ಅವ್ರು ಅಳವಡಿಸ್ಕೊಂಡಾರ. ಅಂತ ಒಂದು ಶಿಕ್ಷಣನ ನಾವು ಅಳವಡಿಸ್ಕೊಂಡಾಗ ಮಕ್ಕಳಿಗೆ ಮಾರ್ಗದರ್ಶನ ನೀಡಕ ಸಾಧ್ಯತೆ ಐತಿ. ನಾವು ಬ್ರಹ್ಮಾನಂದ ಸ್ಕೂಲ್ ಇದ್ದಾಗ ಅವ್ರ 7ನೇ ಮುಗಿದು 8ಕ್ಕೆ ಇಲ್ಲಿ ಬರಬೇಕು.
ಅವಾಗ ಇವರು ಒಂದೆರಡು ಹೊಸ್ತಾಗಿ ಹೇಳ್ತಿದ್ರು, ಏನ್ರಿ ಮಾತಾಜ್ರಿ ನಮ್ಮ ಸಾಲಿಗೌರ ಪ್ರತಾಪ್ ಸರ್ ಅನ್ನೋರು ಬಂದಾರ, ಭಾಳ ಸ್ಟ್ರಿಕ್ಟ್ ಅದಾರ ಅಂತಿದ್ರು ಅವ್ರು. ಅವ್ರಿಗೆ ಶಿಸ್ತಿರ್ಬೇಕು, ಒಂದೇನಾರು ಬಿಟ್ಟು ಅಂದ್ರೆ ಹಂಗೆ ಕಳಿಸ್ತಿದ್ರಂತ. ಹಂಗ ಅವರು ಶಿಸ್ತಿನ ಸಿಪಾಯಿಗಳು ಸಿಕ್ಕಾರ. ಎಲ್ಲಾ ಕಡೆ ಗುರುಗಳು ಸಿಗೋದು ಬಹಳ ಕಷ್ಟ. ಅದಕ್ಕ ಅವ್ರ ಏನ್ ಸಿಕ್ಕಾರ ಇಲ್ಲ, ಎಲ್ಲಾ ಶಿಕ್ಷಕರು ಉತ್ತಮವಾಗಿನ ಏನ್ ಮಾಡ್ತಾರೆ, ನಿಮ್ಗ ಮಾರ್ಗದರ್ಶನ ಮಾಡ್ತಾರ. ಅದಕ್ಕೆ ಅವ್ರ ಮಾರ್ಗದರ್ಶನ ನೀವು ಪಡ್ಕೋಬೇಕು. ಪಡ್ಕೊಂಡಾಗ ನಿಮ್ ಜೀವನ ಮುಂದ ಸುಖಮಯ ಆಗ್ತತಿ. ಅದಕ್ಕೆ ಪ್ರಭುದೇವರು ಒಂದು ಮಾತು ಹೇಳ್ತಾರ, ಬೆಣ್ಣೆ ಕರಗಲು ಕಂದಿಲು ಕರಗಲು ಬೆಣ್ಣೆ ಇಟ್ರ ಅಲ್ಲಿ ಏನ್ ಮಾಡ್ತಂತ, ಕಂದಿಲು ಕರಗಿತ್ತು ಬೆಣ್ಣೆ ಉಳಿಯಿತ್ತು ಗುಹೇಶ್ವರ ಅಂತ. ಒಂದು ಬೋಗಾಣ್ಯಾಗ ಬೆಣ್ಣೆ ಕರಗ ಹಾಕಿಟ್ಟಿದ್ರಂತ. ಅಲ್ಲಿ ಏನಾಗತಿ, ಬೆಣ್ಣೆ ಕರಗುತ್ತೈತೋ ಬೋಗಾಣಿ ಕರಗುತ್ತೈತೋ? ಬಸ್ ಅವ್ರು ಪ್ರಭುದೇವ್ರು ಏನ್ ಹೇಳ್ತಾರ, ಬೋಗಾಣಿ ಕರಗುತ್ತಂತ, ಬೆಣ್ಣೆ ಹಂಗ ಉಳಿತ. ಅಂದ್ರೆ ಏನಿದ್ರ ಅರ್ಥ ಅಂದ್ರ, ಈಗ ಶಿಕ್ಷಕರು ಅನ್ನೋರೆಲ್ಲಾರು ನಮ್ಗ ಜ್ಞಾನ ಅನ್ನುವಂತ ಬೆಣ್ಣೆ ಕೊಟ್ಟಾರ. ಈ ಶರೀರ ಅನ್ನುವಂತ ಗಡಿ ಕರಗ್ತೈತಿ, ಆದ್ರ ಜ್ಞಾನ ಅನ್ನುವಂತ ಬೆಣ್ಣೆ ಹಾಗೇ ಉಳಿತೈತಿ. ಅದಕ್ಕ ಅಂತ ಶರಣರು ಅನ್ನುವಂತ ಬೆಣ್ಣೆ ನಿಮ್ಮೆಲ್ಲರಲ್ಲಿ ಇರಲಿ. ಆಮೇಲೆ ನಿಮ್ಮಂತ ಬೆಣ್ಣೆ ಮತ್ತೆ ಮುಂದೆ ಉಳಿತೈತದ, ಇದೆಂದು ಕರಗಂಗಿಲ್ಲ. ಅದು ಈ ಶರೀರ ಹೋಗ್ಬೋದು. ಈಗ ನೋಡ್ರಿ, ಮಡಿವಾಳಪ್ಪರ ಶರೀರ ಇಲ್ಲ, ಆದ್ರೆ ನಾವು ನೆನೆಸ್ತೇವಿಲ್ಲ ಅವ್ರನ್ನ. ಅದು ಬೆಣ್ಣೆ ಶಾಶ್ವತ ಇರ್ತೈತಿ. ಅದಕ್ಕ ಎಲ್ಲರೂ ಅಂತ ಶಾಶ್ವತ ಜೀವನವನ್ನ ನೀವು ನಡೆಸ್ರಿ. ನಿಮ್ ಜೀವನವನ್ನ ಸಾರ್ಥಕ ಮಾಡಿಕೊಡ್ರಿ. ಇವರು ಸಾರ್ಥಕ ಬದುಕು, ಅಂತ ಸಾರ್ಥಕ ಬದುಕು ನಮ್ದು ಆಗ್ಬೇಕಾದ್ರೆ ನಾವು ಸಮಾಜಕ್ಕೆ ಒಳ್ಳೆಯ ಕೊಡುಗೆಯನ್ನು ಕೊಡಬೇಕು. ಅಂದಾಗ ಮನುಷ್ಯ ಜನ್ಮ ಸಾರ್ಥಕ ಆಗ್ತತಿ. ಅದಕ್ಕೆ ತಮ್ಮೆಲ್ಲರ ಒಂದು ದರ್ಶನ, ಎಲ್ಲಾ ಶಿಕ್ಷಕರ ಒಂದು ಉತ್ಸಾಹಕತೆ, ಇದೆಲ್ಲ ಬಹಳ ಸಂತೋಷ ಅನಿಸ್ತತಿ. ನಮ್ಮ ಪ್ರತಾಪ್ ಸರ್ ಗುರುಗಳಿಂದ ತಮ್ಮೆಲ್ಲರ ದರ್ಶನ ಆಯ್ತು, ತಮ್ಮ ಮಾರ್ಗದರ್ಶನ ನಮಗೂ ಸಿಕ್ತು ಅನ್ನುವಂತ ಮಾತನ್ನು ಹೇಳಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನ ಕರೆಸಿ ಅತಿಥಿಗಳಾಗಿ ಒಂದು ಮಾತನ್ನು ಹೇಳಿದ ಶರಣಾರ್ಥವನ್ನು ಸಲ್ಲಿಸಿ ನಾನು ಎರಡು ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ಶರಣ.